ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ ಹೋಮ್ ಕುಕ್ಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ತರಕಾರಿ ಬಾತ್ ಮಾಡಿದ್ದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬಟಾಣಿ ಮತ್ತು ತರಕಾರಿ ಇತ್ತು, ಒಂದು ಬಾತ್ ಮಾಡಿದ್ದೆ. ಬನ್ನಿ ಶುರು ಮಾಡೋದಾ, ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೊಂದು ಚಿಕ್ಕ ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಣ್ಣೆ ಸ್ವಲ್ಪ ಕಾದ ನಂತರ ಆ ಈರುಳ್ಳಿನ ಹಾಕೋತಾ ಇದ್ದೀನಿ. ಅದು 1-2 ನಿಮಿಷ ಫ್ರೈ ಆದ ತಕ್ಷಣ ಸ್ವಲ್ಪ 4 ಎಲೆ ಅಷ್ಟು ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ ಒಂದು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಒಂದು ಟೊಮೊಟೊ, ಖಾರ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಟೊಮೊಟೊ ಮಾತ್ರ ಒಂದು ಹಾಕ್ಕೊಳ್ಳಿ ಸಾಕು. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ನೀವು ಪೇಸ್ಟಾರ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಬೇಕು. 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿ ಇದು ಬೇಯೋ ಅಷ್ಟೇನಿಲ್ಲ. ಇದಕ್ಕೆ ಮಸಾಲೆ ಪುಡಿ ಏನು ಹಾಕ್ತಾಯಿಲ್ಲ, ಬರೀ ಧನಿಯಾ ಹಾಕ್ತಾಯಿದ್ದೀನಿ. ಧನಿಯಾ ಮತ್ತು ಒಂದು ಚಿಟಿಕೆ ಅರಿಶಿನ, 1-2 ಸ್ಪೂನ್ ಧನಿಯಾ, ಅರ್ಧ ಟೀ ಸ್ಪೂನು ಅರಿಶಿನ ಹಾಕ್ಕೊಂಡ್ರೆ ಸಾಕು. ಅದು ಆದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ಅದು ಮಸಾಲೆ ಬಿಸಿಲೇ ಇದಾಗುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ ಧನಿಯಾ ಹಾಕಿದ ತಕ್ಷಣ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ರೆ ಸಾಕು. ಇದಿಷ್ಟೇ. ಇದನ್ನು ರುಬ್ಕೋಬೇಕು. ಮತ್ತು ಸ್ಪೈಸಸ್ಗೆ ನಾನು ಇಲ್ಲಿ ಪಲಾವ್ಗೆಲ್ಲ ಏನು ನಾವು ಸ್ಪೈಸಸ್ ಹಾಕ್ತೀವಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಕಾಳು ಮತ್ತು ಕಸೂರಿ ಮೇಥಿ ಇಷ್ಟು ಎಣ್ಣೆಗೆ ಫ್ರೈ ಮಾಡೋಕ್ಕೆ ಇಟ್ಕೊಳ್ಳೋದ. ಮತ್ತು ತರಕಾರಿ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಊರಿಂದ ಅಕ್ಕ ತರಕಾರಿ ತಂದಿದ್ರು, ಹಾಗಾಗಿ ಎಲ್ಲ ಥರ ತರಕಾರಿ ಇತ್ತು. ಬಾತ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಮತ್ತು ಬಟಾಣಿ ನಿಮ್ಗೆ ಎಷ್ಟು ಬೇಕು, ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನೊಂದು ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನ್ 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ 1-2 ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆಲೆ ಚೆನ್ನಾಗಿ ಈರುಳ್ಳಿ ಕಲರ್ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ಆನಂತರ ಸ್ಪೈಸಸ್ ಇಟ್ಕೊಂಡಿದ್ನಲ್ಲ, ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಅದು ಜಾಸ್ತಿ ಏನಷ್ಟು ಉರಿಯೋ ಅಷ್ಟಿರಲ್ಲ, ಚೆನ್ನಾಗಿ 1-2 ಸಾರಿ ಕೈ ಆಡಿಸಿದ್ರೆ ಸಾಕು. ಇದಕ್ಕೆ ನಾನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ತೊಳೆದು, ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಅದನ್ನು ಹಾಕ್ಕೊಂಡು ಇನ್ನೊಂದು ಸಾರಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಬಟಾಣಿ ಕೂಡ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಎಣ್ಣೆಲೆ ಅದರಲ್ಲಿ ನೀರಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಬೇಯುತ್ತೆ. ಇದಕ್ಕೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಆವಾಗಲೇ, ಅದನ್ನು ಹಾಕೋತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನೀರು ಹಾಕ್ಕೊಳ್ಳಿ. ತರಕಾರಿಗೆಲ್ಲ ನೀಟಾಗಿ ಇದು ಮಿಕ್ಸ್ ಆಗಬೇಕು ಮಸಾಲ. ಯಾವುದೇ ರೀತಿ ಗರಂ ಮಸಾಲ ಆಗಲಿ ಮಿರ್ಚಿ ಆಗಲಿ ಹಾಕಿಲ್ಲ, ಬರೀ ಧನಿಯಾ ಪುಡಿ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬಿಡಿ. ತರಕಾರಿಗೆ ಮತ್ತು ಮಸಾಲೆ ಉಪ್ಪು ಎರಡೂ ಹಿಡಿಬೇಕಲ್ಲ, ಹಾಗಾಗಿ ನೀರು ಹಾಕ್ಕೊಳ್ಳೋಕ್ಕೂ ಮುಂಚೆನೇ ಉಪ್ಪು ಹಾಕ್ಕೋಬೇಕು. ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅಕ್ಕಿ ನೀವು ಏನು ಪ್ರಮಾಣ ಅಕ್ಕಿ ತೊಗೊಂಡಿದ್ದೀರ ಅದರ 2ರಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಬೇಕಿದ್ದು. 1 ಕುದಿ ಕುದ್ರೆ ಸಾಕು. ಅಕ್ಕಿನ ನಾನಿಲ್ಲಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಕುದೀತಾ ಇದೆ. 1 ಕುದಿ ಕುದ್ರೆ ಸಾಕು, ಬೇಗ ಆಗುತ್ತೆ. 1 ವಿಷಲ್ಗೆ ಅನ್ನ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಟ್ಟಿದ್ದೀನಿ. ಆನಂತರ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದು 1 ವಿಷಲ್ಗೆ ಹೋಗಿದ್ರೆ, ಅಕ್ಕಿ ಹಾಕಿದ್ಮೇಲೆ 1 ಸಲ ಮಿಕ್ಸ್ ಮಾಡಿ. ಅದನ್ನು ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡಿಬೇಕಲ್ಲ, ಹಾಗಾಗಿ 1 ವಿಷಲ್ಗೆ ಹೋಗಿದ್ರೆ ಸಾಕು. ನೋಡಿ, ವಿಷಲ್ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಾಗಿದೆ ಬಾತು ಅಂತ. ಹಾಗೆ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಇದು ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಮತ್ತೊಂದು ಪಾತ್ರೆ ಇತ್ತಲ್ಲ, ಅದಕ್ಕೆ ಹಾಕ್ಕೊಂಡು ಇದನ್ನು ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಕಡಿಮೆ ಮಸಾಲೆ ಹಾಕಿ ಪರ್ಫೆಕ್ಟ್ ಆದಂಥ ಬಾತ್ ರೆಡಿಯಾಗಿದೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ನಿಮ್ಗೇನು ಅನಿಸುತ್ತೆ ನನ್ನ ವಿಡಿಯೋ ಬಗ್ಗೆ ಒಂದು ಕಮೆಂಟನ್ನು ಹಾಕಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಫಾರ್ ವಾಚಿಂಗ್.